ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಅಗೈನ್ ಜಗಳ. ಸೇಮ್ ಅಶ್ವಿನಿ ಅವರು ಇದ್ದಾರೆ, ಬಟ್ ಅಪೋಸಿಟ್ ಪರ್ಸನ್ ಮಾತ್ರ ಚೇಂಜ್ ಆಗಿದ್ದಾರೆ. ಅಲ್ಲಿ ರಘು ಅವರು ಇದ್ದಾರೆ. ಯಾಕೆಂದ್ರೆ ಈ ಸಲ ಗಿಲ್ಲಿ ಇಲ್ಲ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಒಂದು ಮಾತೇಳ, ಮರ್ಯಾದೆ ಮರ್ಯಾದೆ ಮರ್ಯಾದೆ. ಡೋಂಟ್ ಲೈಕ್ ಮೀ ಬಟ್ ಲೈಕ್ಸ್ ಮೀ. ಮರ್ಯಾದೆ ಬೇಕು. ನಾನು ಬೇರೆಯವ್ರಿಗೆ ಮರ್ಯಾದೆ ಕೊಡಲ್ಲ, ಬಟ್ ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕು. ಅದು ನನ್ನ ವ್ಯಕ್ತಿತ್ವ. ಅದು ಈ ರೀತಿ ಆಗ್ತಾ ಇದೆ. ಪ್ರೋಮೋದಲ್ಲಿ ಏನಿದೆ, ಯಾರು ಏನೆಲ್ಲ ಮಾತಾಡಿದ್ರು ಅವ್ರು ತಪ್ಪೇ ಆದ್ರು ಸರಿ ಆದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಪ್ರೋಮೋ ಏನಂದ್ರೆ, ರಘು ಅವ್ರು ಕ್ಯಾಪ್ಟನ್ ಆಗಿರ್ತಾರೆ. ಅಶ್ವಿನಿ ಗೌಡ ಹತ್ರ ಕೆಲಸ ಏನೋ ಹೇಳಿರ್ತಾರೆ, ಏನೋ ಮಾಡ್ಬೇಕಂತ. ಅಂದ್ರೆ ವೀಕಲ್ಲಿ ಕೆಲಸ ಎಲ್ಲ ಅಂತಿರ್ತಾರಲ್ವ, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ. ಆ ಟೈಮಲ್ಲಿ ರಘು ಅವ್ರು ಬಂದು ಅಶ್ವಿನಿ ಗೌಡರು ಎಲ್ಲಿದಾರಪ್ಪ ಅಂತ ಕೇಳ್ತಾರೆ. ಅಲ್ಲಿ ಕೆಲಸ ಮಾಡಿ ಬನ್ನಿ ಅಂತ ಕೇಳಿದಾಗ, ನನ್ನ ಬ್ಯಾಕ್ ಪೇನ್ ಆಗ್ತಾ ಇದೆ, 10 ನಿಮಿಷ ವೇಟ್ ಮಾಡಿ, 10 ನಿಮಿಷ ಆದ್ಮೇಲೆ ನಾ ಬಂದು ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. 10 ನಿಮಿಷಕ್ಕೆಲ್ಲ ಬ್ಯಾಕ್ ಪೇನ್ ಹೋಗ್ಬಿಡುತ್ತಾ, ಕ್ಲಿಯರ್ ಆಗ್ಬಿಡುತ್ತಾ, ನೋವೇ ಇರೋದಿಲ್ವ ಆಮೇಲೆ ಅಂತ ರಘು ಅವ್ರು ಕೇಳ್ತಾರೆ. ಅದಾದ್ಮೇಲೆ ಅಶ್ವಿನಿ ಗೌಡ ಏನ್ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಆಗ ರಘು ಅವ್ರು ಮಾತಾಡ್ತಾರೆ. ಏನಂತಂದ್ರೆ, ಕೆಲಸ ಮಾಡಿದ್ರೆ ಮಾಡಕ್ಕಾಗಲ್ಲ, ಮಾತುಗಳು ಮಾತ್ರ ಕೋಟಿಗೆ ಮಾತಾಡ್ತಾರೆ, ಹಂಗ್ ಮಾತಾಡ್ತಾರೆ, ಹಿಂಗ್ ಮಾತಾಡ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಪಾಸ್ ಮಾಡಿದ ತಪ್ಪ ಅಂದ್ರೆ ಸ್ವಲ್ಪ ಕಾಯ್ಬೇಕಾಗಿತ್ತು. ಆದ್ರೆ ಈ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ಮೇಲೆ ರಘು ಅವರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದಾಗಿತ್ತು ಅಶ್ವಿನ್ ಅವ್ರು. ಅವಾಗ ಏನಂತಾರೆ, ಮಾಡಲ್ಲ ಹೋಗ್ರಿ ಅಂತಾರೆ, ಮಾಡ್ಕೋಬೇಕು ಹೋಗೋ ಅಂತ ಇವ್ರು ಅಂತಾರೆ. ಇಲ್ಲಿ ಸ್ಟಾರ್ಟ್ ಆಗಿದ್ದೇನಂದ್ರೆ ರಘು ಅವರಿಂದ, ಬಟ್ ಎಂಡ್ ಆಗಿದ್ದು ಅಶ್ವಿನ್ ಅವರಿಂದ. ಏನಕ್ಕೆ ಅಂದ್ರೆ ಇಲ್ಲೊಂದು ಕನ್ಫ್ಯೂಷನ್ ಬರುತ್ತೆ. ಅಲ್ಲಿಗೂ ಬರ್ತೀನಿ. ಗಿಲ್ಲಿಗಾದ್ರೆ ನೀವು ಸುಮ್ಮನೆ ಇರ್ತೀರ, ಗಿಲ್ಲಿಗೆ ಕೆಲಸ ಮಾಡಲ್ಲ ಗಿಲ್ಲಿ ಕೂಡ, ಆವಾಗ್ಲೂ ನೀವು ಸುಮ್ಮನೆ ಇರ್ತೀರ. ಅಶ್ವಿನಿಗಾದಷ್ಟು 6 ಗಂಟೆಗೆ ಹೇಳ್ತೀರಾ, ಅಶ್ವಿನಿ ಆಗಾದ್ರೆ ಕೋಪ ಮೇಲೆ ಹೇಳ್ತೀರ ಅಂತ ನಿಮ್ ಡೌಟು ಕೂಡ ಬರ್ಬೋದು. ಆ ಡೌಟ್ ಕೂಡ ಕ್ಲಾರಿಫೈ ಮಾಡ್ತೀನಿ ನಾನು. ಯಾಕೆ ಅಂದ್ರೆ, ಈಗ ಅಶ್ವಿನಿ ಅವರು ವ್ಯಕ್ತಿತ್ವ ಏನು, ಎಲ್ಲರಿಗೂ ಆಳ್ಕೆ ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ಆರ್ಡರ್ ಮಾಡ್ತಾರೆ, ಎಲ್ಲರಿಗೂ ಹೇಳ್ತಾರೆ ಮಾಡಬೇಕು, ಮಾಡ್ಲೇಬೇಕು, ಹಾಗೆ ಹೀಗೆ, ನಾನು ಹೇಳಿದ್ ಮಾಡಬೇಕು ಅಂದ್ರೆ ಮಾತಿನ ರೂಪದಲ್ಲಿ ಸುಮಾರ ಮಾತಾಡ್ತಾರೆ. ಸಣ್ಣ ತಪ್ಪು ಸಿಕ್ಕರು ಕೂಡ ಅವ್ರ ಮೇಲೆ ಮುಗಿಬಿದ್ದು ಕಗೆಬಿದ್ದು ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಶ್ವಿನಿ ಗೌಡ ಅವರಿಗೆ ನಮ್ಮ ರಘು ಅವ್ರು ಏನಂತಾರೆ ಹೇಳಿ, ಬರೀ ಮಾತಾಡೋದಲ್ಲ ಕೆಲಸ ಕೂಡ ಮಾಡ್ಬೇಕು ಅಂತೆಲ್ಲ ಇದು ಮಾಡ್ತಾರೆ. ಆ ರೀತಿಯಾಗಿ ಗಿಲ್ಲಿಗೆ ಯಾವ ರೀತಿ ಯಾಕೆ ಹೇಳಲ್ಲ ಅಂದ್ರೆ, ಗಿಲ್ಲಿ ಕೂಡ ತುಂಬಾ ಸಲ ಹೇಳಿದ್ದಾರೆ, ತುಂಬಾ ಬಾರಿ ಕೂಡ ಹೇಳಿದ್ದಾರೆ. ಆದ್ರೆ ಅಶ್ವಿನಿ ಗೌಡರ ಹತ್ರ ಮಾಡಲ್ಲ ಹೋಗ್ರಿ, ಮಾಡಲ್ಲ ರೀ ನಾನು ಅಂತ ಯಾವತ್ತು ಹೇಳಲ್ಲ. ಅಣ್ಣ ಮಾಡ್ತಾಣ, ಅಣ್ಣ ಆಮೇಲೆ ಮಾಡ್ತಾಣ, ಅಣ್ಣ ಆಮೇಲೆ ಮಾಡ್ತಾನ ಅಂತ ಈ ರೀತಿ ಇರುತ್ತೆ. ಮನುಷ್ಯ ಒಬ್ಬ ಕನ್ನಡಿದ್ದಂತ ಅಂತ ಹೇಳ್ತೀನಿ, ಆಕ್ಷನ್ ಟು ರಿಯಾಕ್ಷನ್. ನೀವ್ ಯಾವ ರೀತಿ ಮಾತಾಡ್ತಿರೋ, ನೀವ್ ಯಾವ ರೀತಿ ಇರ್ತಿರೋ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೋ ಆ ವ್ಯಕ್ತಿತ್ವಕ್ಕೆ ಆ ವ್ಯಕ್ತಿ ಅದೇ ರೀತಿ ಮಾತಾಡ್ತಾನೆ. ನೀವು ಮಾತಂತ ಬಂದಾಗ ಯಾವ ರೀತಿ ಮಾತಾಡ್ತಿರೋ ಆ ವ್ಯಕ್ತಿ ಅದೇ ಮಾತಾಡ್ತಾನೆ. ಈ ಗಿಲ್ಲಿ ಹತ್ರ ಹೋಗಿ ಬರೀ ಮಾತಾಡೋದಲ್ಲ, ಕೆಲಸಗಳೆಲ್ಲ ಮಾಡ್ಬೇಕು ಹಾಗೆ ಅಂತ ಹೇಳಕ್ಕಾಗಲ್ಲ. ಗಿಲ್ಲಿ ಮಾಡೋ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಗಿಲ್ಲಿ ಕೂಡ ಅಣ್ಣ ಆಮೇಲೆ ಮಾಡ್ತಾಣ ಈ ರೀತಿ ಇರುತ್ತೆ. ಆಕ್ಷನ್ ಟು ರಿಯಾಕ್ಷನ್. ನೀವು ಕೋಪದಿಂದ ಮಾತಾಡ್ತೀರಾ, ಅವರು ಕೋಪದಿಂದ ಮಾತಾಡ್ತಾರೆ. ಬಟ್ ಎಂಡ್ ಆಗಿದ್ದೆಲ್ಲಿ, ನೀನ್ ಯಾವನಲ್ಲೋ ಹೋಗಲೇ ಇಲ್ಲಿ ಬಂತು. ಇಲ್ಲಿ ರಘು ಅವರು ನಿಮ್ಗೆ ಇರ್ರೆಸ್ಪೆಕ್ಟ್ ಆಗಿ ಮಾತೇ ಆಡ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಏನಂದ್ರೆ ಅವರು ಬರೀ ಮಾತುಗಳಲ್ಲ, ಕೆಲಸ ಕೂಡ ಮಾಡ್ಬೇಕು. ಈ ರೀತಿ ಗಿಲ್ಲಿಗೆ ತುಂಬಾ ಸಲ ಅಂದಿದ್ದಾರೆ, ಗಿಲ್ಲಿಗೂ ಹೇಳಿದ್ದಾರೆ. ಬಟ್ ಗಿಲ್ಲಿ ನಿಮ್ ತರ ರಿಯಾಕ್ಟ್ ಆಗಲ್ಲ. ನೀನ್ ಯಾವ ನನ್ಗೆ ಹೇಳಕ್ಕೆ, ನೀನ್ ಯಾವನಲ್ಲೋ ಏಕವಚನ ಮಾಡಕ್ಕೆ. ಇವ್ರು ಏನಂದ್ರೆ ಬೇರೆ ವ್ಯಕ್ತಿಗಳಿಂದ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವರು ಬೇರೆಯವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ. ಅವ್ರೇನಂತಾರೆ, ನೀವ್ ಅಂತೀರಾ ಮಾಡಲ್ಲ ರೀ ಅಂತ, ಮಾಡ್ಬೇಡ ಹೋಗೋ. ಇದ್ರಲ್ಲಿ ರೆಸ್ಪೆಕ್ಟ್ ಕೊಡದೆ ಇರೋದು ಏನಿದೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಅವರು ಮಾಡಲ್ಲ ಅಂತಾರೆ, ಮಾಡ್ಬೇಡ ಹೋಗು ಅಂತ ಇವ್ರು ಅಂತಾರೆ. ಸ್ವಲ್ಪ ಟೋನ್ ಚೇಂಜ್ ಆಗುತ್ತೆ. ಆ ಟೋನ್ ಚೇಂಜ್ ಆಗಕ್ಕೆ ಇವ್ರು ಬಂದು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ಮುಖಕ್ಕೆ ಈ ರೀತಿ ಇರ್ತಾರೆ, ಈ ರೀತಿ ಕೈ ಇಟ್ಟು ಇಲ್ಲಿ ಅಶ್ವಿನಿ ಗೌಡರು ತಪ್ಪು ಏನಿಲ್ಲ ಗೊತ್ತಾ, ಅವರು ಸ್ವಲ್ಪ ಮನೇಲಿ ಇದ್ದಂಗೆ ಇದಾರೆ ಅಷ್ಟೇನೆ. ಅವ್ರು ಸ್ವಲ್ಪ ರಿಚ್ ಕಿಡ್ ಅನ್ಕೊಂತೀನಿ, ಅಂದ್ರೆ ಸ್ವಲ್ಪ ಇದ್ದಿರೋರು ಅಂತೀನಿ ನೋಡಿ, ಸೌಕಾರರು ಅಂತೀನಿ ನೋಡಿ. ಆ ರೀತಿ ಇರೋರ್ ಮನೆಯಲ್ಲಿ ಸ್ವಲ್ಪ ಅಧಿಕಾರ ಚಲಾಯಿಸಿರ್ತಾರೆ ಆ ಮನೆಯಲ್ಲಿ. ಅಂದ್ರೆ ಸ್ವಲ್ಪ ಹೇಗಿದ್ರು ಈಗ ಮನಿ ಇದೆ ಅಂದ್ರೆ ತುಂಬಾನೇ ಇರ್ತಾರಲ್ವಾ, ಆ ರೀತಿ ಇದಾರೆ. ಆ ರೀತಿಯ ಒಂದು ವಾತಾವರಣದಲ್ಲಿ ಬೆಳ್ಕೊಂಡ್ ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ಮನೆ ವಾತಾವರಣ ಸ್ವಲ್ಪ ಕಡಿಮೆ ಆಗ್ತಿದೆ. ಯಾಕಂದ್ರೆ ಅವರು ಯಾರಿಗೆ ಏನ್ ಬೇಕಾದ್ರು ಅನ್ಬೋದು, ಕಾಲ್ ಮೇಲೆ ಕಾಲ್ ಕುತ್ಕೊಂಡು ಟೇಬಲ್ ಕ್ಲೀನ್ ಅನ್ಬೋದು, ಕಾಲ್ ಮೇಲೆ ಕುತ್ಕೊಂಡು ನೀರ್ ಕೊಡು, ನೀರ್ ತಾಂಬ ಅಂತ ಹೇಳ್ಬೋದು. ಬಟ್ ಇವ್ರಿಗೆ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೋಬಾರ್ದು, ಇವ್ರಿಗೆ ಮಾತ್ರ ನೀನು ಅನ್ಬಾರ್ದು, ಇವ್ರಿಗೆ ಮಾತ್ರ ಮಾಡ್ಬಾರ್ದು ಹೋಗು ಅನ್ಬಾರ್ದು. ಇವ್ರು ಮಾತ್ರ ನಿಂದೇನಲೆ, ನೀನ್ ಯಾವನಲೆ, ಯಾಕೆಲೆ, ಏನೆಲೆ ಅಂತ ಒಬ್ಬ ವ್ಯಕ್ತಿನ ರೆಸ್ಪೆಕ್ಟಬಲ್ ಅಲ್ದೇನೆ ಇರ್ರೆಸ್ಪೆಕ್ಟಬಲ್ ಆಗಿ ಮಾತಾಡ್ಬೋದು. ಇವ್ರಿಗೆ ಮಾತ್ರ ನೀನು ಅನ್ಬಾರ್ದು, ಹೋಗು ಅನ್ಬಾರ್ದು. ಇದು ತಪ್ಪು ಇವ್ರ ಪ್ರಕಾರ. ಬಟ್ ಇವ್ರು ಮಾತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು. ನಾನು ಅದಕ್ಕೇನೆ ಹೇಳಿದ್ದು ಏನಂತಂದ್ರೆ, ಮರ್ಯಾದೆ ಡೋಂಟ್ ಲೈಕ್ಸ್ ಮೀ ಬಟ್ ಮರ್ಯಾದೆ ಲೈಕ್ಸ್ ಮೀ.
ಇವ್ರಿಗೆ ಮರ್ಯಾದೆ ಲೈಕ್ ಮಾಡ್ತತ್ತೆ, ಇವ್ರು ಬೇರೆ ಯಾರಿಗೂ ಲೈಕ್ ಕೊಡಲ್ಲ ಮರ್ಯಾದೆಗೆ, ಆ ರೀತಿ ಇರುತ್ತೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಏನ್ ಗೊತ್ತಾ, ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಅವರ ನಾನು ಹೋಗ್ತೀನಿ, ನಾನು ತೆಗೆದು ಬಿಡ್ರಿ ಬಿಗ್ ಬಾಸ್ ಅಂತ ಹೇಳ್ತಾರೆ. ಇದು ಕಾಮನ್, ಎಲ್ಲಾ ಸೀಸನ್ ಅಲ್ಲಿ ಒಬ್ರು ಇರ್ತಾರೆ, ಹಾಗೆ ಹೀಗೆ ಆಗ್ತಾ ಇರುತ್ತೆ. ನೋಡ್ಬೋದು ನೀವು ನಮ್ಮ 10th ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ, ಅಶ್ವಿನಿ ಗೌಡ ಅಂತ ಹೇಳ ವಿನಯ್ ಗೌಡ ಅಂತ ಬರುತ್ತಲ್ಲ, ಅದಕ್ಕೆ ವಿನಯ್ ಗೌಡ ಕೂಡ ಬಿಗ್ ಬಾಸ್ ಅಂತ ಹೇಳ್ತಾರೆ. ಬಟ್ ಏನು ಆಗಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ, ಹೋಗ್ತೀವಿ ಅಂದ್ರು ಬಿಗ್ ಬಾಸ್ ಕಳಿಸಲ್ಲ. ಕಾರಣ ಏನಂದ್ರೆ TRP ಕಿಂಗ್ ಅಂತ ಹೇಳ್ಬೋದು. ಅಶ್ವಿನಿ ಅವರು ಲೆಕ್ಕ ಹಾಕಿ ಒಂದು ವಾರದಿಂದ ಅವರೇ ಪ್ರೋಮೋನೇ ಆಗ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ, ಅಂದ್ರೆ ಒಂದು ಯಾವ ಲೆಕ್ಕಕ್ಕೆ ಅವ್ರನ್ನ ತಗೊಂಡು ಹೋಗ್ತಾ ಇದಾರೆ ಅಂತ. ಬಟ್ ಈ ಪ್ರೋಮೋದಲ್ಲಿ ಮಾತ್ರ ನನ್ಗನ್ಸಿದ್ದು ಅಶ್ವಿನಿ ಅವರ ನೆಗೆಟಿವ್ ಮಾಡಕ ಅಂತ. ಇಲ್ಲೂ ರಘು ಅವ್ರು ಕೂಡ ವಾದ ಮಾಡ್ತಾರೆ. ಅವ್ರು ವಾದ ಪ್ರತಿವಾದ ಮಾಡಿದಾಗ ಯಾವ ರೀತಿ ಮುಖಕ್ಕೆಲ್ಲ ಹೋಗ್ತಾರೆ, ಯಾವ ರೀತಿ ಕೈ ತಗೊಂಡು ಹೋಗ್ತಾರೆ ಅಂದ್ರೆ, ಬಟ್ ಅಲ್ಲಿ ರಘು ಅವರು ಕೂಡ ಅಷ್ಟೇ ಒಂದು ಕೂಲ್ ಆಗಿ ಕಾಮ್ ಆಗಿ ಇರ್ತಾರೆ. ಇನ್ನೊಂದು ಇಲ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು ಸೂರಜ್ ಅವರು ಇಬ್ಬರನ್ನು ತಡಿತಾರೆ. ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಆ ಟೈಮಲ್ಲಿ, ಆ ಗಲಾಟೆ ಟೈಮ್ಗಳಲ್ಲಿ ತಡಿಲಿಲ್ಲ ಅಂದ್ರೆ ಏನೇನೋ ಆಗ್ತಾ ಇರುತ್ತೆ. ಬಟ್ ಅಶ್ವಿನಿ ಗೌಡ ಅವ್ರನ್ನ ತುಂಬಾ ತಡಿತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಹಿಡ್ಕಂತಾರೆ ಬಿಂಬ, ಒಂದ್ ವೇಳೆ ಹಿಡ್ಕೊಂಡ್ರೆ ಅಂದ್ರೆ ಹೋಗಿ ಹೊಡಿತಾ ಇದ್ರ ಅನ್ನೋ ಲೆವೆಲ್ಗೆ ಕಟ್ ಮಾಡಿದಾರೆ ಪ್ರೋಮೋ. ಬಟ್ ಎಪಿಸೋಡ್ ನೋಡಿ ಮಾತಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಹೇಳ್ತಾರೆ ಆಕ್ಷನ್ ಟು ರಿಯಾಕ್ಷನ್ ಹಂಗಂತ. ಇಲ್ಲಿ ಕೆಲವು ಕಮೆಂಟ್ಸ್ ಬರ್ತಾನೆ, ಅದಕ್ಕೆ ಹೇಳ್ತಾ ಇದ್ರಿ, ಗಿಲ್ಲಿಗೆ ಆ ರೀತಿ ಹೇಳಲ್ಲ, ಗಿಲ್ಲಿಗೆ ಫೇವರ್ ಮಾಡ್ತಾರೆ, ಗಿಲ್ಲಿ ಹೊರಗಡೆ ಮೈಂಡ್ ಸೆಟ್ ಇಟ್ಕೊಂಡು ಆಟ ಆಡ್ತಾ ಇದಾರೆ. ಅಲ್ಲ, ಗಿಲ್ಲಿಗೂ ಹೇಳಿದಾನೆ, ಗಿಲ್ಲಿಗೂ ಬೈದಿದ್ದಾನೆ, ಗಿಲ್ಲಿಗೂ ಮಾಡಿದಾನೆ. ಅವರು ಸಾಫ್ಟ್ ಕಾರ್ನರ್ ಇರ್ತಾರೆ, ಸಾಫ್ಟ್ ಆಗಿ ಮಾತಾಡ್ತಾರೆ. ಇವ್ರು ಹಾರ್ಡ್ ಆಗಿ ಮಾಡ್ತಾರೆ, ಹಾರ್ಡ್ ರೂಪದಲ್ಲಿ ಹೇಳ್ತಾರೆ ಅಷ್ಟೇ. ಎಷ್ಟು ಸಲ ರೂಲ್ಸ್ ಬ್ರೇಕ್ ಮಾಡಿಲ್ಲ ಅಶ್ವಿನಿ ಅವರು, ಎಷ್ಟು ಸಲ ಇದು ಮಾಡಿಲ್ಲ, ತಪ್ಪುಗಳು ಮಾಡಿಲ್ಲ, ಎಷ್ಟು ಸಲ ಹೇಳ್ಬೇಕು. ಅವರು ಪ್ರೋಮೋದಲ್ಲಿ ಹೇಳ್ತಾರೆ ಏನಂತ, ನನಗೂ ಮರ್ಯಾದೆ ಕೊಟ್ಟು ಸಾಕಾಗಿದೆ ಅಂತ. ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಸಲ ಮರ್ಯಾದೆ ಕೊಟ್ಟಿರ್ತಾರೆ, ಎಷ್ಟು ಸಲ ಮರ್ಯಾದೆ ಕೊಟ್ಟಿರಲ್ಲ ಅಂತ. ಇಲ್ಲಿ ಪ್ರೋಮೋದಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇವರ ಒಂದು ಆರೆಗಂಟು, ಇವರ ಒಂದು ಆಕ್ಷನ್, ಇವರ ಒಂದು ಆಟಿಟ್ಯೂಡ್, ಇವರ ಒಂದು ಮಾತುಗಳು ಯಾವ ರೀತಿ ಇತ್ತು. ಅಲ್ಲಿ ರಘು ಅವರ ಮಾತುಗಳು ಯಾವ ರೀತಿ ಇತ್ತು, ರಘು ಅವರು ಯಾವ ರೀತಿ ನಿಂತ್ಕೊಂಡಿದ್ರು, ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು, ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇತ್ತು, ಅಶ್ವಿನಿ ಅವರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇತ್ತು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನೀವು ಪ್ರೋಮೋ ನೋಡಿದ್ರೆ ಒಂದ್ ವೇಳೆ ಕಮೆಂಟ್ ಮಾಡಿ. ಏನ್ ಗೊತ್ತಾ, ಟೇಕ್ ಅಂಡ್ ಪಾಲಿಸಿ ಇರಬೇಕು ಮರ್ಯಾದೆ ಅಂದ್ಮೇಲೆ. ನೀವು ಮಾತ್ರ ಮರ್ಯಾದೆ ತಗೊಂಡು ಬೇರೆ ನಾವು ಮರ್ಯಾದೆ ಕೊಡಲ್ಲ, ನನಗೆ ಎಲ್ಲರೂ ಮರ್ಯಾದೆ ಕೊಡ್ಬೇಕಂದ್ರೆ ಆಗಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಅಂತ ಕಾರಣ ಏನ್ ಗೊತ್ತಾ, ಇಷ್ಟು ಜನಗಳು ಇರ್ತಾರೆ, ಸ್ವಲ್ಪ ಪೇಷನ್ಸ್ ಇರಲ್ಲ, ಗಲಾಟೆಗಳಾಗಿರ್ತವೆ, ಟಾಸ್ಕ್ ಆಡಿರ್ತಾರೆ, ಅದೆಲ್ಲ ಇರುತ್ತೆ, ಮೈಂಡ್ ಸೆಟ್ ಎಲ್ಲ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಗಲಿಬಿಲಿ ಆಗಿರ್ತವೆ. ಆ ಟೈಮಲ್ಲಿ ಇಂಥ ಸಣ್ಣ ಒಂದು ಗಲಾಟೆ ಆದ್ರೆ ಅಂತ ಮಾತುಗಳು ಬರೋದು ಸಹಜ. ಬಟ್ ಏನು ಆಗಲ್ಲ. ಏನಕ್ಕಂದ್ರೆ ಅವ್ರಿಗೂ ಪೇಷನ್ಸ್ ಅಂತ ಇರುತ್ತೆ, ಬ್ಯಾಕ್ ಪೇನ್ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಎಲ್ಲ ಮಾತುಗಳೆಲ್ಲ ತುಂಬಿರ್ತವೆ. ಗಿಲ್ಲಿ ಬೇರೆ ಟಾರ್ಚರ್ ಕೊಟ್ಟಿರ್ತಾನೆ ಅವ್ರಿಗೆ, ಬಿಡೋದೇ ಇಲ್ಲ ಅಂತ. ಆ ರೀತಿ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಸಖತ್ತಾಗಿ ಪೇಷನ್ಸ್ ಎಲ್ಲ ಕಳ್ಕೊಂಡಿರ್ತಾರೆ. ಆ ಪೇಷನ್ಸ್ ಕಳ್ಕೊಂಡಾಗ ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ. ಬಟ್ ಮಾತಿನ ಬರದಲ್ಲಿ ಏನ್ ಮಾತಾಡ್ತೀವಿ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಇಲ್ಲಿ ಹೈಲೈಟ್ ಆಗಿದ್ದು ಮಾತ್ರ ಅಶ್ವಿನಿ ಅವರು ಅಂತ ಹೇಳ್ಬೋದು. ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಏನ್ ಅನ್ಸ್ತು, ಯಾರೇ ಕರೆಕ್ಟ್ ಅನ್ಸಿದೆ ಅಂತೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.